ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿಗಳಿಗೆ ಸದಾಕಾಲ ಅನ್ಯಾಯವನ್ನು ಮಾಡ್ಕೊಂಡು ಬಂದಿದೆ. ಹಿಂದ ನಾಯಕರಂತ ತಮ್ಮನ್ನು ತಾವೇ ಸ್ವಯಂ ಘೋಷಿತ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಹಿಂದ ವರ್ಗಕ್ಕೆ ಎಕ್ಸೆಪ್ಟ್ ಅಲ್ಪಸಂಖ್ಯಾತರು ಬಿಟ್ಟರೆ ಒಬಿಸಿ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಯಾವುದೇ ರೀತಿಯ ಅವರ ಬದುಕಿನಲ್ಲಿ ಬದಲಾವಣೆ ಆಗುವಂಥ ದೀರ್ಘಕಾಲದ ಯಾವುದೇ ಒಂದು ಯೋಜನೆಯನ್ನು ಕೂಡ ಕೊಟ್ಟಿಲ್ಲ. 60,000 ಕೋಟಿಗಿಂತ ಹೆಚ್ಚು ಹಣ ಎಸ್ಸಿ ಎಸ್ಟಿಗೆ ಇಟ್ಟಿದ್ದು ಡೈವರ್ಟ್ ಆಗಿದೆ ಮತ್ತು ಖರ್ಚು ಮಾಡಿಲ್ಲ. ಜನಗಣತಿಗೆ ಹಿಂದುಳಿದ ವರ್ಗದ ದುಡ್ಡನ್ನು ಡೈವರ್ಟ್ ಮಾಡಿದ್ರು. ಜಾತಿ ಗಣತಿ ಕೇವಲ ಹಿಂದುಳಿದ ವರ್ಗದಿಂದ ಇದು ರಾಜ್ಯಾದ್ಯಂತ ಆಗ್ತದೆ. ಆದ್ರಿಂದ ಕೂಡಲೇ ಸರ್ಕಾರ ಇಂಟರ್ನಲ್ ರಿಸರ್ವೇಷನ್ ಅನ್ನ ಆ ಗೊಂದಲವನ್ನು ಸರಿಪಡಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೇನೆ. ಪೆಟ್ರೋಲು ಇರಾನ್ ಇದರಿಂದ ಅಮರಾವತಿ ಸ್ಟೇಟ್ನಿಂದ ಬರುವಂಥದ್ದು ಕ್ಲಿಯರ್ ಆಗಿದೆ. ಈಗ ಅಲ್ಲಿಂದ ಶಿಪ್ಸ್ಗಳು ಬರ್ತಾ ಇದ್ದಾವೆ. ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿಗಳಿಗೆ ಸದಾಕಾಲ ಅನ್ಯಾಯವನ್ನು ಮಾಡ್ಕೊಂಡು ಬಂದಿದೆ. ಅವ್ರ ವಿಚಾರ ಬಂದಾಗ ಯಾವುದೇ ಸ್ಪಷ್ಟವಾಗಿರುವಂತ ನಿಲುವು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಹಿಂದೆ 5 ವರ್ಷ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿದ್ರು. ಆ ಸಂದರ್ಭದಲ್ಲಿ ಇಂಟರ್ನಲ್ ರಿಸರ್ವೇಷನ್ ಬೇಕು ಅಂತ ದೊಡ್ಡ ಹೋರಾಟ ನಡೀತು. ಎಸ್ಟಿ ಜನಾಂಗಕ್ಕೆ ರಿಸರ್ವೇಷನ್ ಹೆಚ್ಚು ಮಾಡಬೇಕು ಅಂತ ದೊಡ್ಡ ಹೋರಾಟ ನಡೀತು. ಎಸ್ಸಿ ಜನಾಂಗಕ್ಕೆ ಹೆಚ್ಚು ರಿಸರ್ವೇಷನ್ ಮಾಡಬೇಕನ್ನುವಂತ ದೊಡ್ಡ ಕೂಗು ಕೂಡ ಕೇಳ್ತು. ಹಲವಾರು ಸ್ವಾಮೀಜಿಗಳು ಕೂಡ ಬಹಳ ಒತ್ತಡವನ್ನು ಹಾಕಿದ್ರು. ಕೆಲವು ಸ್ವಾಮೀಜಿಗಳು ದೊಡ್ಡ ಪಾದಯಾತ್ರೆಯನ್ನೇ ಮಾಡಿದ್ರು. ಹಿಂದುಳಿದ ವರ್ಗದ ಸ್ವಾಮೀಜಿಗಳು ಕೂಡ ಪಾದಯಾತ್ರೆಯನ್ನು ಮಾಡಿದ್ರು. ಹಿಂದ ನಾಯಕರಂತ ತಮ್ಮನ್ನು ತಾವೇ ಸ್ವಯಂ ಘೋಷಿತ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಹಿಂದ ವರ್ಗಕ್ಕೆ ಎಕ್ಸೆಪ್ಟ್ ಅಲ್ಪಸಂಖ್ಯಾತರು ಬಿಟ್ಟರೆ ಒಬಿಸಿ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಯಾವುದೇ ರೀತಿಯ ಅವರ ಬದುಕಿನಲ್ಲಿ ಬದಲಾವಣೆ ಆಗುವಂತ ದೀರ್ಘಕಾಲದ ಯಾವುದೇ ಒಂದು ಯೋಜನೆಯನ್ನು ಕೂಡ ಕೊಟ್ಟಿಲ್ಲ. ನಾನು ವಿವರಕ್ಕೆ ಹೋಗುವುದಿಲ್ಲ. ಆದರೆ ಉದಾಹರಣೆಗೆ ಎಸ್ಸಿ ಎಸ್ಟಿಗೆ ಇಟ್ಟ ಅನುದಾನವನ್ನ ನೀವು ದೊಡ್ಡ ಪ್ರಮಾಣದಲ್ಲಿ ಡೈವರ್ಟ್ ಮಾಡ್ತೀರಿ, ನಿಮ್ಗೇನು ಅನ್ಸೋದಿಲ್ಲ. ಇದ್ದ ಹಣವನ್ನ ಸಂಪೂರ್ಣ ಖರ್ಚು ಮಾಡೋದಿಲ್ಲ. ಅದ್ರ ಬಗ್ಗೆ ನಿಮ್ಗೆ ಯಾವುದೇ ಜವಾಬ್ದಾರಿ ಇಲ್ಲ. ಸುಮಾರು 60,000 ಕೋಟಿಗಿಂತ ಹೆಚ್ಚು ಹಣ ಎಸ್ಸಿ ಎಸ್ಟಿಗೆ ಇಟ್ಟಿದ್ದು ಡೈವರ್ಟ್ ಆಗಿದೆ ಮತ್ತು ಖರ್ಚು ಮಾಡಿಲ್ಲ. ಇದಕ್ಕಿಂತ ದೊಡ್ಡ ಅನ್ಯಾಯ ಇನ್ನೊಂದು ಬೇಕಾಗಿಲ್ಲ. ಎರಡನೇದಾಗಿ ಒಬಿಸಿಗೆ ಇಟ್ಟಂತ ಕಳೆದ ಬಜೆಟಿನ ಅನುದಾನ ಇಟ್ಟಿದ್ದೇ ಬಹಳ ಕಡಿಮೆ. ಒಬಿಸಿಗೆ 441 ಕೋಟಿ ಇಟ್ಟಿದ್ರು. ಸಂಪೂರ್ಣ 441 ಕೋಟಿನ ಜನಗಣತಿಗೆ ಡೈವರ್ಟ್ ಮಾಡಿದ್ರು. ಜನಗಣತಿಗೆ ಹಿಂದುಳಿದ ವರ್ಗದ ದುಡ್ಡನ್ನು ಡೈವರ್ಟ್ ಮಾಡಿದ್ರು. ಜಾತಿ ಗಣತಿ ಕೇವಲ ಹಿಂದುಳಿದ ವರ್ಗದಿತ್ತ ಎಲ್ಲಾ ವರ್ಗದ ಜನರ ಜಾತಿ ಗಣತಿ ಇತ್ತು, ಸಾರ್ವತ್ರಿಕವಾಗಿತ್ತು. ಅದು ನಿಮ್ಮ ರಾಜ್ಯದ ಬೊಕ್ಕಸದಿಂದ ಖರ್ಚು ಮಾಡಬೇಕಾಗಿತ್ತು. ಆದ್ರೆ ಒಬಿಸಿ ಹಣ ಯಾಕೆ ಡೈವರ್ಟ್ ಮಾಡಿದ್ರಿ? ಆ ಆದೇಶ ನನ್ನ ಕಡೆ ಇದೆ. ಆಮೇಲೆ ನಿಗಮಗಳಿಗೆ ಇದುವರೆಗೂ ಕೂಡ ಈ ವರ್ಷನೂ ಕೂಡ ಬಜೆಟ್ ನಲ್ಲಿ ಇಟ್ಟಿದ್ದ ಹಣ ಖರ್ಚು ಮಾಡಲಿಲ್ಲ. ಎಸ್ಸಿ ಎಸ್ಟಿ ಶಾಸಕರೇ ಇವತ್ತು ಕಂಪ್ಲೇಂಟ್ ಮಾಡಿದರೆ ಗಂಗಾ ಕಲ್ಯಾಣ ಕೊಟ್ಟಿಲ್ಲ ಅಂತ. ಈ ಮನೋಧೋರಣೆ ಯಾಕೆ ಹಿಂದೆ ಹೇಳ್ತೀನಿ ಅಂದ್ರೆ, ಈಗ ಬಂದಿರುವ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಅವರಿಗೆ ಕಮಿಟ್ಮೆಂಟ್ ಇಲ್ಲ, ನಿರ್ಧಾರ ಮಾಡುವಂತ ಒಂದು ಸ್ಪಷ್ಟತೆ ಇಲ್ಲ, ಈ ಜನಾಂಗದ ಬಗ್ಗೆ ಕಳಕಳಿ ಇಲ್ಲ. ಕೆಲವು ಸಮುದಾಯಗಳಿಗೆ ಬಹಳ ದೊಡ್ಡ ಅನ್ಯಾಯ ಆಗಿದೆ. ಅಲೆಮಾರಿ ಸಮುದಾಯವನ್ನು ಬಿಟ್ಟೇ ಬಿಟ್ಟಿದ್ದಾರೆ. ಅಲ್ರಿ, ಇಡೀ ಆ ಒಂದು ವರ್ಟಿಕಲ್ ಇದರಲ್ಲಿ ಫಾರ್ಮ್ಯಾಟ್ ಅಲ್ಲಿ ಅತ್ಯಂತ ಎಸ್ಸಿ ಎಸ್ಟಿ ಒಳಗೆ ಅತ್ಯಂತ ತೆಳಗಿರೋದೇ ಅಲ್ಮಾರಿಗಳು. ಅತ್ಯಂತ ಅವ್ರಿಗೆ ಮನೆ ಇಲ್ಲ, ಮಠ ಇಲ್ಲ, ಊರಿಲ್ಲ, ಕಾಡಿನಲ್ಲಿರೋರು ಯಾರು ಇಲ್ಲ. ಅವ್ರಿಗೆ ಮನೆ ಇಲ್ದವರು, ಊರಿಲ್ದವರು, ಕಾಡಿನಲ್ಲಿರೋರ್ನೇ ನೀವು ಕೈ ಬಿಟ್ರಿ ಅಲ್ಮಾರಿಗಳನ್ನ. ಏನಾಗುತ್ತೆ? ಅರ್ಥ ಏನಾಗಿದೆ? ಯಾಕಂದ್ರೆ ಅವ್ರು ಸಂಘಟಿತರಾಗಿಲ್ಲ, ಅದಕ್ಕೆ ನೀವು ಮಾಡ್ತೀರಾ, ಅನ್ಯಾಯ ಮಾಡ್ತೀರಾ. ಹೀಗಾಗಿ ಇವತ್ತು ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಮೇಲೆ ಅವರು ಇಂಟರ್ನಲ್ ರಿಸರ್ವೇಷನ್ 56% ಮಾಡಬೇಕು ಅನ್ನುವಂತ ಒತ್ತಾಯವನ್ನು ನಾವು ಮಾಡ್ತೀವಿ. ಇದಕ್ಕೆ ಎಲ್ಲ ರೀತಿಯ
ಜನಜಾಗೃತಿ ಮಾಡಲು ಕೂಡ ನಾವು ಸಿದ್ಧರಿದ್ದೀವಿ. ಎಲ್ಲ ಜಿಲ್ಲೆಗಳಲ್ಲಿ ಜನಜಾಗೃತಿ ಮಾಡೋದಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ. ನಿನ್ನೆ ಮುನಿಯಪ್ಪ ಅವರು 27ನೇ ತಾರೀಕು ಅಲ್ಲ ಸ್ಪೆಷಲ್ ಕ್ಯಾಬಿನೆಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಕಾದು ನೋಡ್ತೇವೆ. ಇಲ್ಲಿದ್ರೆ ಈ ಜನಾಂಗವೇ ಎದ್ದು ನಿಂತು ಈಗಾಗಲೇ ಒಂದು ಹೋರಾಟ ನಿನ್ನೆ ಆಗಿದೆ ಬೆಂಗಳೂರಿನಲ್ಲಿ, ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಇದು ರಾಜ್ಯಾದ್ಯಂತ ಆಗ್ತದೆ. ಆದ್ರಿಂದ ಕೂಡಲೇ ಸರ್ಕಾರ ಇಂಟರ್ನಲ್ ರಿಸರ್ವೇಶನ್ ಅನ್ನ ಆ ಗೊಂದಲವನ್ನು ಸರಿಪಡಿಸಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತೇನೆ ಮತ್ತು ಗೊಂದಲ ಸೃಷ್ಟಿ ಮಾಡೋದಕ್ಕೆ ಖಂಡನೆಯನ್ನು ಮಾಡ್ತೇನೆ. ನಾವು ಏನು ಪೆಟ್ರೋಲ್ಗೆ ಹೆಂಗೆ ಈಗ ಕ್ರೂಡ್ ಆಯಿಲ್ ಕ್ಲಿಯರ್ ಆಗಿದೆ, ಹಂಗೆ ಸ್ವಲ್ಪ ಅಲ್ಲಿ ಕತಾರು ಮತ್ತು ಇತರ ಅರೇಬಿಯನ್ ದೇಶದಲ್ಲಿ ಗ್ಯಾಸ್ ಬರುವಂತದ್ದು. ಈಗ ಪೆಟ್ರೋಲು ಇರಾನ್ ಇದರಿಂದ ಅಮ್ರಾಜ್ ಸ್ಟೇಟ್ನಿಂದ ಬರುವಂತದ್ದು ಕ್ಲಿಯರ್ ಆಗಿದೆ. ಈಗ ಅಲ್ಲಿಂದ ಶಿಪ್ಸ್ಗಳು ಬರ್ತಾ ಇದ್ದಾವೆ. ಅದೇ ರೀತಿ ಈಗಾಗಲೇ ಆ ಸ್ಟ್ರೇಟ್ನಿಂದ ಬರದೇ ಇರುವಂತ ದಾರಿಯಿಂದ LPG ತರೋದಕ್ಕೆ ಈಗಾಗಲೇ 4-5 ಕಂಟ್ರಿಗಳಿಗೆ ಸಂಪರ್ಕ ಮಾಡಿ ಇಂಟೆಂಟ್ ಮಾಡಿದ್ದಾರೆ. ಬಹುತೇಕವಾಗಿ ಇನ್ನೊಂದು ವಾರದಲ್ಲಿ ಅದು ಸಮಸ್ಯೆ ಬಗೆಹರಿತದೆ. ಇದು ಕರ್ನಾಟಕದ ಮಟ್ಟಿಗೆ ಅಲ್ಲ, ಎಲ್ಲ ರಾಜ್ಯದಲ್ಲೂ ಇದೆ.